ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 34ನೇ ಸಂಚಿಕೆ. ಮಾಮೂಲಿಯಂತೆ ದೀಕ್ಷಾ ಆಸ್ಪತ್ರೆಯತ್ತ ಹೊರಟಿದ್ದಳು. ಆದರೆ ಇಂದೇಕೋ ದಯಾ ಕಾಣುವನೇನೋ ಎಂದು ಕಂಗಳ ಜೊತೆ ಮನ ಕೂಡ ಅತ್ತಿತ್ತ ನೋಡುತ್ತಿತ್ತು. ದೇವ ಅಸ್ತು ಎಂದಂತೆ ದಾರಿ ಮಧ್ಯ ದಯಾ ಕಂಡಿದ್ದ. ಯಾರ ಜೊತೆಯೋ ಮಾತಾಡುತ್ತಾ ನಿಂತಿದ್ದ. ಇಂದೇನೋ ಹೊಸದಾಗಿ ಕಂಡಿದ್ದ ಅವಳ ಕಣ್ಣಿಗೆ. ಅವನಿಗೂ ಯಾರೋ ತನ್ನನ್ನು ನೋಡುತ್ತಿರುವಂತೆ ಭಾಸವಾಗಲು ಅವಳತ್ತ ತಿರುಗಿ ನೋಡಿದ್ದ. ಅವಳ ಮೊಗದಲ್ಲಿ ನಗು ಮೂಡಿತ್ತು. ನಗು ನೋಡಿ ಅವನ ಮನ ತಂಪಾದರೂ ಅದೇನೋ ತಿಳಿಯದ ಅಸಹನೆ. ಪ್ರತಿಕ್ರಿಯಿಸದೆ ಬೈಕ್ ಏರಿ ಹೊರಟು ಬಿಟ್ಟ. ಅವಳ ನಗು ಕರಗಿ ಕಂಗಳು ತುಂಬಿಕೊಂಡವು. ಕಣ್ಣೀರು ಒರೆಸಿಕೊಂಡವಳು ಕನ್ನಡಿಯಲ್ಲಿ ಕಂಡಾಗ ಅವನ ಮನಸ್ಸಲ್ಲಿ ತೊಳಲಾಟ. ಆದರೂ ತಿರುಗಿ ನೋಡದೆ ನಿಲ್ಲದೆ ಹೊರಟು ಹೋದ. ತನ್ನ ಬದುಕಲ್ಲಿ ದೇವರು ಸಂಗಾತಿ ಪ್ರೀತಿಯನ್ನೇ ಬರೆದಿಲ್ಲ ಅನ್ಸತ್ತೆ. ಅದಕ್ಯಾಕೆ ಬೇಸರ. ಅಪ್ಪಾಜಿ ಅಮ್ಮನ ಪ್ರೀತಿಯನ್ನಾದರೂ ಕರುಣಿಸಿದ್ದಾನೆ. ಅದು ಸಾಕು ನಾನು ಉಸಿರಾಡೋದಕ್ಕೆ ಎಂದುಕೊಂಡು ಆಸ್ಪತ್ರೆ ತಲುಪಿದಳು. ತನ್ನ ಕೆಲಸಗಳ ಮುಗಿಸಿ ತಾನು ಕೂಡ ನಾಟಿಗೆ ಸೇರಿಕೊಂಡ ದಯಾ. ಆದರೆ ಮೊಗದಲ್ಲಿ ನಗುವಿಲ್ಲ. ಅದೇನೋ ಬೇಸರದ ಛಾಯೆ ಇತ್ತು ಅವನಲ್ಲಿ. ನೋಡಿಯೂ ನೋಡದಂತೆ ಉಳಿದರು ರುದ್ರಪ್ಪ. ಆರ್ಯ ಆದಿ ನಾಟಿ ಮಾಡುವತ್ತ ಗಮನ ಕೊಟ್ಟವರು. ದಯಾ ಮೌನದ ಹಿಂದಿನ ವಿಷಯ ಕೆದಕದೆ ಉಳಿದರು. ಅಂದು ಕೂಡ ದೀಕ್ಷಾ ಹಿನ್ನೆಲೆ ಹೇಳಲು ಆಗಲಿಲ್ಲ. ನಾಟಿ ಮಾಡಿ ಸಾಕಾಗಿ ಬಂದವರ ನೋಡಿ ಸುಮ್ಮನಾದರು. ಶನಿವಾರ ಅಕ್ಷಯ್ ಕೂಡ ಬರುವರು. ಭಾನುವಾರ ಎಲ್ಲರನ್ನೂ ಕೂರಿಸಿ ಹೇಳುವ ಎಂದ ಮಡದಿ ಮಾತಿಗೆ ಸರಿ ಎಂದರು ರುದ್ರಪ್ಪ. ಅಂದು ಭಾನುವಾರ. ದೀಕ್ಷಾ ಸಿಟಿಗೆ ಹೋಗಬೇಕಿತ್ತು. ಬಸ್ ಏರಲು ಕಾದು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದಳು. ದಯಾ ಅತ್ತಲೇ ಬಂದವ ದೂರದಲ್ಲಿ ನಿಂತುಬಿಟ್ಟ. ಆದರೂ ಅವಳತ್ತ ನೋಡಿದ್ದ. 2 ದಿನದಲ್ಲಿ ತೀರಾ ಮಂಕಾದಂತೆ ಕಂಡಳು. ಲೋ, ಆ ಡಾಕ್ಟ್ರು ಏನ್ ಪಸಂದಾಗವ್ರೆ ಅಲ್ವೇ. ಗಂಡ ಬೇರೆ ಬುಟ್ಬಿಟ್ಟವನಂತೆ. ಒಂದು ಕೈ ನೋಡ್ಬೋದಿತ್ತು. ಆದ್ರ ಅವಳ ಹಿಂದ ರುದ್ರಪ್ಪ ಇದಾರಂತಕಲ. ಅದುಕ್ಕ ಏನೂ ಮಾಡಕ್ ಆಗಕ್ಕಿಲ್ಲ ಬುಡು ಎಂದ ಪಕ್ಕದ ಊರಿನ ವ್ಯಕ್ತಿ ಮಾತಿಗೆ ಹೊಟ್ಟೆಗೆ ಬೆಂಕಿ ಬಿದ್ದಂತಾಯ್ತು ದಯಾಗೆ. ಅಲ್ಲೇನೋ ರುದ್ರಪ್ಪ ಅವ್ರೆ. ಸಿಟೀಲಿ ಯಾರವ್ರಲ್ಲ. ಚೆಂದುಳ್ಳಿ ಚೆಲುವೆ ಅಂತ ಹೆಣ್ಣು ಒಂಟಿ ಅಂತ ಗೊತ್ತಾದ್ರ ಯಾವ ವಯಸ್ಸಿನ ಗಂಡಸು ಬುಟ್ಟಾನು ಹೇಳು. ಹಿಂದೆಯೇ ಹೋಗಿ ಗಾಳ ಹಾಕವಕಲ. ಮೀನು ಬಿದ್ರೂ ಬಿದ್ದದೇನೋ. ಇನ್ನೊಬ್ಬ ಹೇಳಲು ದಯಾ ಇನ್ನು ನನ್ನಿಂದಾಗದು ಎಂದು ಒಂದೇ ಸಲ ಇಬ್ಬರ ಶರ್ಟ್ ಹಿಡಿದು ಜಗ್ಗಿ ಕೆಳಗೆ ಬೀಳಿಸಿದವ. ಒಂಟಿ ಹೆಣ್ಣು ಸಿಕ್ರ ಏನಾರ ಮಾತಾಡ್ತೀರಿ ಕೂಲ್ಗೆಟ್ ನನ್ ಮಕ್ಳ. ನಿಮ್ಮಟ್ಟಿ ಹೆಣ್ಮಕ್ಕ ಆದ್ರ ಹಿಂಗೆ ಅಂದರ್ಯ ನನ್ ಮಕ್ಳೇ. ಯಾವನ್ಲ ಡಾಕ್ಟುರ್ನ ಮುಟ್ಟವನು. ಅವರ ಬಗ್ಗ ಇನ್ನೊಂದ್ ಕಿತ ಮಾತಾಡುದ್ರುವೆ ನಾಲ್ಗ ಕಿತ್ತು ಕೈಗ ಕೊಟ್ಟೇನು. ಹುಷಾರ್ ಎನ್ನುತ್ತಲೇ ಇಬ್ಬರಿಗೂ ಚಚ್ಚಿದ್ದ. ಇಬ್ಬರೂ ಇವನ ಕೋಪ ನೋಡಿ ತಲೆ ಬುಡ ಅರ್ಥವಾಗದೆ ಅಲ್ಲಿಂದ ಓಡಿ ಹೋದರು. ಹೆಗಲ ಮೇಲಿನ ಟವಲ್ ತೆಗೆದು ಜಾರಿದ ಬೆವರು ಒರೆಸಿಕೊಂಡು ದೀಕ್ಷಾಳತ್ತ ನೋಡಿದ್ದ. ಏನೋ ಜಗಳ ಮಾಡ್ಕೊಳ್ತಾ ಇದಾರಲ್ಲ ಏನು ಎಂಬಂತೆ ಇವನನ್ನೇ ನೋಡುತ್ತಿದ್ದಳು. ಗಾಡಿ ಹತ್ತಿ ಸುಮ್ಮನೆ ಕುಳಿತು ಬಿಟ್ಟ. ಬಸ್ ಬರಲು ಬಸ್ ಹತ್ತಿದಳು. ಅದೇಕೋ ಅವಳು ಒಬ್ಬಾಕಿ ಹೋಗೋದು ಸರಿಯಲ್ಲ ಮನಸ್ಸು ನುಡಿಯಲು ಬಸ್ ಹಿಂದೆಯೇ ಅವನ ಬೈಕ್ ಹೊರಟಿತ್ತು. ಒಳಗೆ ಕುಳಿತವಳಿಗೆ ಹಿಂದೆಯೇ ಬರುತ್ತಿರುವವನ ಬಗ್ಗೆ ತಿಳಿಯದೆ ದಯಾ ತನಗೆ ನಿಲುಕದ ನಕ್ಷತ್ರ ಎಂದು ಕಂಬನಿ ತೊಡೆದುಕೊಳ್ಳುತ್ತಿದ್ದಳು. ಸಿಟಿಯಲ್ಲಿ ಬಸ್ ಇಳಿದು ತನ್ನ ಗೆಳತಿ ಭೇಟಿ ಮಾಡಲು ಅವಳ ಮನೆಯತ್ತ ಹೊರಟರೆ ಹಿಂಬಾಲಿಸಿದವ ಅವಳು ಮನೆಯೊಳಗೆ ಹೋದದ್ದು ನೋಡಿ ಅಲ್ಲಿಯೇ ಹತ್ತಿರದ ಮರವೊಂದರ ಕೆಳಗೆ ಕುಳಿತ. ಗಂಟೆಗಳು ಉರುಳಿದರೂ ಕಾದು ಕಾವಲಾಗಿ ಕುಳಿತಿದ್ದ ಅವನ ಮನಸ್ಸೇ ಅವನ ವರಸೆಗೆ ನಗುತ್ತಿತ್ತು. ಏನ್ಲ ದಯಾ ಇದು. ಆ ಡಾಕ್ಟ್ರು ನೋಡುದ್ರ ಕೋಪ ಮಾಡ್ಕತಿಯೇ. ನಿನ್ ಮಾವಯ್ಯ ಮದ್ವ ಸುದ್ದಿ ಎತ್ತಿದಾಗ ಒಪ್ಪಿಗೆ ಹೇಳ್ನೂ ಇಲ್ಲ. ದುಸು ದುಸು ಅಂದ್ಕಂಡು ಓಡಾಡ್ತಾ ಇದ್ಯೆ. ಹಂಗಾರು
ಅವ್ರ ಬಗ್ಗೆ ಮಾತಾಡ ನನ್ನ ಮಕ್ಳಿಗ ಹೊಡಿತೀಯೆ, ಅವರ ಜೋಪಾನ ಮಾಡಾಕ ಹಿಂದಿಯೇ ಬಂದಿದ್ಯೆ, ಕೆಲಸ ಕಾರ್ಯ ಬಿಟ್ಟು ಕಾಯ್ಕೊಂಡು ಗಂಟೆಗಟ್ಲೆ ಕೂತಿದ್ಯೆ, ಅವ್ರನ್ನ ಒಪ್ಪಲ್ಲ, ಅವ್ರ ಮ್ಯಾಲ ಕೋಪ ಅದ, ಮದ್ವೆ ಆಗ ಮನಸ್ಸೂ ಇಲ್ಲ, ಹಿಂಗೆ ಇದ್ಕೊಂಡು ಏಟ್ ದಿನ ಕಾವಲು ಕಾಯಕ್ ಆದದು, ಹೋಗಿ ಕೆಲಸ ನೋಡು, ಡಾಕ್ಟ್ರುಗ ಏನಾರ ತೊಂದ್ರೆ ಆದ್ರ ನಿಂಗೇನ ಎಂದಿತು ಮನಸ್ಸು. ಅಷ್ಟರಲ್ಲಿ ದೀಕ್ಷಾ ಮನೆಯಿಂದ ಹೊರಗೆ ಬಂದಳು. ಅವಳಿಗೆ ಬೆನ್ನು ಹಾಕಿ ನಿಂತು ಬಿಟ್ಟ. ಗೆಳತಿ ಜೊತೆ ರುದ್ರಪ್ಪರು ಯಾವಾಗ ಭೇಟಿ ಮಾಡಿದರು, ಏನಂದರು ಎಲ್ಲ ಕೇಳಿ ಅಂದು ಅವರು ಮದುವೆ ಬಗ್ಗೆ ಕೇಳಲು ಬಂದದ್ದು, ತಾನು ಅಪ್ಪಾಜಿ ಅಮ್ಮ ಎಂದು ಕರೆದದ್ದು ಎಲ್ಲವನ್ನೂ ಹೇಳಿಕೊಂಡು ಖುಷಿಯಲ್ಲಿದ್ದವಳು ಅತ್ತಿತ್ತ ನೋಡದೆ ಮುಂದೆ ನಡೆದು ಹೋಗುವವಳ ಮುಂದೆ ಕಾರ್ ಬಂದು ಅಡ್ಡ ನಿಂತಿತ್ತು. ಬೆಚ್ಚಿ ನಿಂತವಳಿಗೆ ತಿಳಿಯಿತು ಅದು ಧನಂಜಯ್ ಕಾರ್ ಎಂದು. ಕೋಪದ ಜೊತೆ ಭಯ ಕೂಡ ಆಗಿತ್ತು. ಪ್ರತಿಷ್ಠಿತ ಏರಿಯಾ ಅದು, ಯಾರೊಬ್ಬರೂ ಹೊರಗೆ ಹೆಚ್ಚಾಗಿ ಓಡಾಡುವುದಿಲ್ಲ. ಅದೇ ಭಯ ಅವಳಿಗೆ. ಅವಳು ಪಕ್ಕದಲ್ಲಿ ಸರಿದು ಹೋಗಲು ನೋಡಿದರೆ ಕಾರಿಂದ ಇಳಿದು ಬಂದು ಗಟ್ಟಿಯಾಗಿ ಕೈ ಹಿಡಿದವ. ಇಲ್ಲಿಂದ ಹೇಗೆ ತಪ್ಪಿಸಿಕೊಳ್ತೀಯ, ಇಲ್ಲಿ ನಿನ್ನ ಸಹಾಯಕ್ಕೆ ನಿನ್ನ ದಂಡು ದಾಳಿ ಯಾರೂ ಇಲ್ಲ, ನಿನಗೆ ಬುದ್ಧಿ ಕಲಿಸದೆ ಬಿಟ್ಟಿದ್ದೇ ತಪ್ಪಾಯ್ತು, ನನ್ನ ಮುಂದೆ ಅಹಂಕಾರ ತೋರಿಸ್ತೀಯ, ಈ ಅಂದ ಚೆಂದ ಇದ್ರೆ ತಾನೇ ಗಂಡಸರು ನಿನ್ನ ಸಹಾಯಕ್ಕೆ ಬರೋದು, ಅದೇ ಇಲ್ಲ ಅಂದ್ರೆ ಎಂದು ನಕ್ಕವ. ಅವಳಿಗೆ ಮಾತಿಗೆ ಅವಕಾಶ ನೀಡದೆ ಅವಳ ಕೈ ಹಿಡಿದು ಕಾರಿನೊಳಗೆ ನೂಕುವಾಗ ಧನಂಜಯ್ ಬೆನ್ನಿಗೆ ಬಿತ್ತೊಂದು ಬಲವಾದ ಪೆಟ್ಟು. ತಿರುಗಿ ನೋಡಿದ್ದ ವ್ಯಕ್ತಿಯೊಬ್ಬ ಕೋಪದಲ್ಲಿ ಕೆಂಗಣ್ಣು ಬೀರುತ್ತಾ ನಿಂತಿರುವುದು ಕಂಡು ಯಾರು ನೀನು ಎಂದರೆ, ದೀಕ್ಷಾ ಕೂಡ ತನ್ನ ಬಿಡಿಸಿಕೊಂಡು ತಿರುಗಿ ನೋಡಲು ದಯಾ ಕಂಡಿದ್ದ. ಉಸಿರು ಬಂದಂತಾಯ್ತು. ಧನಂಜಯನ ನೂಕಿ ದಯಾ ಹಿಂದೆ ಹೋಗಿ ನಿಂತಳು. ಓಹೋ, ನಿನ್ನ ಬಾಯ್ ಫ್ರೆಂಡೇನಾ ಇವನು ಕೂಡ, ವ್ಯಂಗ್ಯವಾಗಿ ನಕ್ಕವನ ಕೆನ್ನೆಗೆ ರಪ್ಪನೆ ಕೊಟ್ಟಿದ್ದ ಒಂದು ದಯಾ. ದೀಕ್ಷಾ ಬೆಚ್ಚಿ ನಿಂತರೆ ಅಲ್ಲಿಗೆ ಓಡಿಬಂದ ಅವಳ ಗೆಳತಿ ಉಮಾ ಚಪ್ಪಾಳೆ ತಟ್ಟಿದಳು. ಹೇ, ನನಗೆ ಹೊಡಿತೀಯಾ, ನನಗೆ ಹೊಡೆಯೋಕೆ ಯಾರು ನೀನು, ಅವಳು ನಿಂಗೆ ಇಟ್ಕೊಂಡವಳು, ಆದ್ರೆ ನಂಗೆ ಹೆಂಡ್ತಿ ಎಂದವನ ಕೆನ್ನೆಗೆ ಇನ್ನೆರಡು ಕೊಟ್ಟಿದ್ದ. ಹೇ ಎಂದು ಮುಂದೆ ಬಂದವನ ಕಾಲರ್ ಹಿಡಿದು, ಅವರು ನಿನ್ ಹೆಂಡ್ತಿಯಲ್ಲ, ಆಗಿದ್ರು ಅಷ್ಟೇ, ಡೈವರ್ಸ್ ಆದ್ಮ್ಯಾಕ ನೀನ್ ಯಾರೋ ಅವರ್ಯಾರೋ ಅಷ್ಟು ಗೊತ್ತಾಗಲ್ವಾ, ಅಷ್ಟು ಓದಿ ದಬಾಕಿವ್ನಿ ಅಂತೀಯೆ ಎಂದ ದಯಾ ಮಾತಿಗೆ. ಹೌದು, ಡಿವೋರ್ಸ್ ಆಗಿದೆ, ಆದ್ರೆ ನೀನ್ ಯಾರೋ ಅವಳಿಗೆ ಸಹಾಯ ಮಾಡೋದಕ್ಕೆ, ಎಷ್ಟು ದಿನದ ಸಂಬಂಧ ನಿಮ್ಮದು, ನಿನಗೂ ಅವಳಿಗೂ ಏನೋ ಸಂಬಂಧ, ನೀನೇನು ಅವಳ ಎನ್ನುವಾಗಲೇ ಮುಷ್ಟಿ ಮಾಡಿ ಮೂತಿಗೆ ಕೊಟ್ಟಿದ್ದೆ ತಡ. ಬಾಯಿ ಮೂಗಲ್ಲಿ ರಕ್ತ ಬಂದಿತ್ತು. ನನಗೂ ಅವರಿಗೂ ಏನ್ ಸಂಬಂಧ ಅಂತ ಹೇಳ್ತೀನ್ ಕೇಳ, ಗಂಡ ಹೆಂಡ್ತಿ ಸಂಬಂಧ. ಏನ್ ಹೇಳು, ಗಂಡ ಹೆಂಡ್ತಿ ಸಂಬಂಧ, ಅವ್ರು ನನ್ ಹೆಂಡ್ತಿ ಆಗವ್ರು, ಇನ್ಮ್ಯಾಕ ಅವರಿಗೆಲ್ಲ ನಾನೇ, ಅವರ ನೆರಳು ಸೋಕುದ್ರುವೆ ನಿನ್ ಉಳಿಸಕಿಲ್ಲ, ಅವತ್ತೇ ಮಾವಯ್ಯ ನಿಂಗ ಸಮಾಧಿ ತೋಡರು ಮಗ್ನೆ, ಅತ್ತವ್ವ ಇದ್ದಿದ್ಕ ಉಳ್ಕಂಡೆ, ಮುಂದುಕ್ಕುವೆ ಹಿಂಗೆ ಇರಕಿಲ್ಲ, ನಿನ್ ಹೆಂಡ್ತಿ ಅಲ್ಲ ಡಾಕ್ಟ್ರು, ನನ್ ಹೆಂಡ್ತಿ, ಇದ್ನ ಗೆಪ್ತಿ ಇಟ್ಕ ಎಂದು ದೀಕ್ಷಾ ಕಡೆ ತಿರುಗಿದರೆ ಅವಳು ಕಣ್ಣು ತುಂಬಿಕೊಂಡು ಖುಷಿಯಲ್ಲೇ ಬಿಕ್ಕುತ್ತಿದ್ದಳು. ಅಳ್ಬ್ಯಾಡಿ ಡಾಕ್ಟ್ರೇ, ನನ್ ಹೆಂಡ್ತಿ ಆಗವ್ರು ಕಣ್ಣೀರು ಹಾಕುದ್ರ ನೋಡಕ್ ಆಗೋಲ್ದು ಎಂದರೆ ಅವನ ಎದೆಗೆ ಒರಗಿದಳು. ನಾಟ್ಕ, ಬರೀ ನಾಟಕ ನಿಮ್ಮದು, ನಿನ್ನಂತವ್ರು ಅವಳಿಗೆ ಅದೆಷ್ಟು ಜನರೋ, ನೀನು 3 ದಿನ ಇದ್ದು ಹೋಗ್ತೀಯ ಅಷ್ಟೇ ಎಂದ. ನನ್ನೇನು ನಿನ್ನಂಗ ಕಾಮಾಲೆ ಕಣ್ಣಿನವ ಅನ್ಕಂಡ್ಯಾ 3 ದಿನ ಇದ್ದು ಹೋಗಾಕ, ಅಪರಂಜಿನ ಅನುಮಾನಿಸಿ ಬ್ಯಾಡ ಅನ್ನಕ್ಕ ನಿಂಗಾರ ಬುದ್ಧಿ ಇಲ್ಲ, ಆದ್ರ ನಂಗ ಎಲ್ಲ ತಿಳಿತೈತೆ, ಅಪ್ಪ ಮಾವಯ್ಯ ಅತ್ತವ್ವ ಒಳ್ಳೆ ಸಂಸ್ಕಾರನೇ ಕಲಿಸವ್ರ ನಂಗ, ಹೆಂಡ್ತೀನ ಹೆಂಗ ನೋಡ್ಕಬೇಕು, ಹೆಂಗ ಬಾಳ್ಬೇಕು ಅಂತ ನಂಗ ತಿಳಿದದ. ನಿನ್ ಹುಚ್ಚು ಕಡಿಮೆ ಆಗಿ ಬದುಕಿದ್ರ ಮುಂದ ಒಂದಿನ ನಮ್ಮನ್ನ ನೋಡಿ ತಿಳಿತದ ಬುಡು, ಹುಚ್ಚು ಹೆಚ್ಚಾಗಿ ಸತ್ರ ಆಗಕಿಲ್ಲ ಅಷ್ಟೇ ಎಂದ. ಕೋಪದಲ್ಲಿ ಹೊಡೆಯಲು ಬಂದವನ ಕೈ ಹಿಡಿದು ತಿರುಚಿ ನೆಲಕ್ಕೆ ದೂಡಿ, ಮಾವಯ್ಯ ಆರ್ಯ ಆದಿ ಏಟಿನ ರುಚಿ ಇಳಿದೋಗಿದ್ದ, ನನ್ನ ಏಟಿನ ರುಚಿನೂ ನೋಡ್ಬೇಕಾ ಎಂದು ಇನ್ನೊಂದಷ್ಟು ಏಟು ಕೊಟ್ಟಿದ್ದ.
ದೀಕ್ಷಾಳೆ ದಯಾನ ತಡೆದಳು. ದಯಾ ಅವರೇ, ನನಗಂತೂ ತುಂಬ ಖುಷಿಯಾಗ್ತಿದೆ. ಇಷ್ಟೊತ್ತು ಎಲ್ಲ ಹೇಳಿಕೊಂಡು ದಯಾ ಅವರ ಜೊತೆ ಬಾಳುವ ಯೋಗ ನನಗಿಲ್ಲ, ಅರ್ಹತೆ ನನಗಿಲ್ಲ, ಹೀಗೆ ಒಂಟಿಯಾಗಿ ಇರ್ತೀನಿ ಅಂತ ಬಡಬಡಿಸಿ ಅತ್ತವಳ ನೋಡಿ ತುಂಬ ನೋವಾಗಿತ್ತು. ಆದರೆ ನೀವು ಅವಳನ್ನು ಆಗಲೇ ಹೆಂಡತಿ ಅಂತ ಹೇಳಿದಿರಿ. ತುಂಬ ತುಂಬ ಥ್ಯಾಂಕ್ಸ್ ದಯಾ. ನಿಮ್ಮ ಡಾಕ್ಟ್ರು ತುಂಬ ಒಳ್ಳೆಯವರು, ಏನೂ ಕೇಳೋಲ್ಲ ಪ್ರೀತಿಯನ್ನು ಹೊರತುಪಡಿಸಿ. ದಯವಿಟ್ಟು ನಿಮ್ಮ ಪ್ರೀತಿ ಇರೋದು ಜೊತೆ ಇರಿ ಸಾಕು, ಇನ್ನಾದರೂ ಅವಳ ಕಣ್ಣೀರು ನಿಂತರೆ ಸಾಕು ಎಂದು ಉಮಾ ನುಡಿಯುತ್ತಿದ್ದರೆ ಎದ್ದೇಳಲು ಆಗದೆ ಬಿದ್ದಿರುವ ಧನಂಜಯನಿಗೆ ಮೈಪರಚಿಕೊಳ್ಳುವಂತಾಯಿತು. ದೀಕ್ಷಾ ಸುಮ್ಮನೆ ನಿಂತಿದ್ದರೆ ದಯಾ ಅವಳ ಭುಜ ಬಳಸಿ, ನನ್ನ ಹೆಂಡ್ತಿಗಲ್ದೆ ಇನ್ಯಾರನ್ನ ಪ್ರೀತಿಸ್ಲವ್ವ, ಪ್ರೀತಿ ಕೊಡವ ಬುಡಿ ಡಾಕ್ಟ್ರೆ ಹೋಗವ ಎಂದ. ಇಷ್ಟು ದಿನ ಇಲ್ಲದ ನಾಚಿಕೆ ಈಗ ತುಂಬಿ ತುಳುಕುವಂತಾಯಿತು. ಉಮಾಗೆ ಕಣ್ಣಲ್ಲೇ ಹೋಗುವೆ ಎಂದು ತಿಳಿಸಿ ದಯಾ ಬೈಕ್ ಏರಿದ್ದಳು. ಉಮಾ ನಗುತ್ತಾ ಕೈಯಾಡಿಸಿ ಧನಂಜಯನ ನೋಡಿ ತೂ ಎಂದು ಉಗಿದು ಹೋದರೆ ಧನಂಜಯನಿಗೆ ಹೇಳಲು ಕೂಡ ಆಗದೆ ಯಾರಿಗೋ ಫೋನ್ ಮಾಡಿದ್ದ. ಇಬ್ಬರು ಮೌನವಾಗಿ ಕುಳಿತಿದ್ದರು. ದೀಕ್ಷಾ, ನಿಮಗೆ ನಿಜವಾಗ್ಲೂ ಮದುವೆಗೆ ಒಪ್ಪಿಗೆ ಇದೆಯಾ, ಅಥವಾ ನನ್ನ ಕಾಪಾಡೋದಕ್ಕೆ ಹಾಗಂದಿದ್ದ ಮೆಲ್ಲನೆ ಕೇಳಿದ್ದಳು. ನನ್ನ ಹೆಂಡ್ತಿ ಆಗೋವ್ರನ್ನ ಕಾಪಾಡ್ಕಳಕ ಇರದ್ನೇ ಹೇಳ್ದಿ ಎಂದ. ಅವನ ಭುಜ ಮೆಲ್ಲನೆ ಹಿಡಿದುಕೊಂಡಳು. ಹೋಯ್ತಾ ಮಾವಯ್ಯಂಗ ಹೇಳ್ಬಿಟ್ಟು ಹೋಗವೆ ಎಂದ. ಸರಿ ಎಂದಳು. ಅವನ ನಡು ಬಳಸಿ ಬೆನ್ನಿಗೆ ತಲೆ ಇಟ್ಟು ಕುಳಿತರೆ ದಯಾ ಮೈ ಒಮ್ಮೆ ಕಂಪಿಸಿತ್ತು, ಜೊತೆಗೆ ಮೊಗವು ಹೊಳೆಯುತ್ತಿತ್ತು. ತಿಂಡಿ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಸೇರಿದ್ದರು. ಚಂದುಗೆ ಜೋಲಿ ಆಡಲು ಸಪ್ತರು ಸೀರೆ ತಂದು ನಡುಮನೆಯ ಸೂರಿಗೆ ಕಟ್ಟಿದ್ದರು. ಚಂದುವೋ ಖುಷಿಯಲ್ಲಿ ಕುಳಿತು ಜೀಕಿದ್ದೇ ಜೀಕಿದ್ದು. ಅವಳ ನೋಡುತ್ತಾ ಕುಳಿತು ಬಿಟ್ಟಿದ್ದರು ರುದ್ರಪ್ಪ, ದೀಪು ಕೂಡ ಹೀಗೆ ಜೋಲಿ ಕಟ್ಟಿಸಿಕೊಂಡು ಆಡುತ್ತಿದ್ದ ನೆನಪಲ್ಲಿದ್ದರು. ಜಗ್ಗಪ್ಪ ಬಂದವರು, ಇದೇನವ್ವ ಚಂದು, ಇನ್ನೂ ಎಳೆಕೂಸಿನಂಗ ಲಾಲಿ ಆಡ್ಕಂಡಿದ್ಯೆ ಎಂದರೆ, ನಾನು ಇನ್ನೂ ಎಳೆಕೂಸೆ ಜಗ್ಗಪ್ಪ, ದೊಡ್ಡಮ್ಮನ್ನೇ ಕೇಳು ಬೇಕಾರೆ ಎಂದಿತು ಪುಟ್ಟಿ. ಅವಳು ಜಗ್ಗಪ್ಪ ಎಂದಿದ್ದು ಕೇಳಿ ಎಲ್ಲರೂ ನಕ್ಕಿದ್ದರು. ಆರ್ಯ ಅವಳ ಕೆನ್ನೆ ಹಿಂಡಿ, ಹೇ ಚಂದುಪುಟ್ಟಿ, ಅಪ್ಪನ್ನೇ ಹೆಸರಿಡಿದು ಜಗ್ಗಪ್ಪ ಅಂದರವ್ವ, ನಿಮ್ಮ ಮಿಸ್ಸಿಗ ಹೇಳ್ತೀನಿರು ಹೇಳ್ಕೊಡ್ತಾರ ಎಂದರೆ, ಯಾಕ್ ಕೊಟ್ಟರು ಅಣ್ಣಯ್ಯ, ನೀನುವೇ ದೊಡ್ಡಪ್ಪನ್ನ ಸಿಮ್ಮಪ್ಪ ಅಂತೀಯೆ, ಅಜ್ಜಿ ತಾತನ್ನ ಬಾಗಿ ಸೋಮು ಅಂತೀಯೆ, ನಿಂಗ ನಿಮ್ಮ ಮಿಸ್ಸು ಏಟ್ ಕೊಡ್ನಿಲ್ವೇ ಎಂದರೆ, ಹೆಜ್ಜೆ ಹಿಂದಿಟ್ಟು ಕೋಳಿ ಮರಿ ನನ್ನ ಬುಡಕ್ಕೆ ಬಿಸಿ ಮುಟ್ಟಿಸಿ ಬಿಟ್ಲು ಎಂದು ಓರೆಗಣ್ಣಲ್ಲಿ ಸಿಮ್ಮಪ್ಪನ ನೋಡಿದ. ಅವರು ಇವನನ್ನೇ ದಿಟ್ಟಿಸುತ್ತಿದ್ದರು. ಅಮ್ಮನ ಪಕ್ಕಕ್ಕೆ ಹೋಗಿ ನಿಂತ. ಮಡದಿಯ ನೋಡು ನಿನ್ನ ಕೂಸ್ನ ಎಂಬಂತೆ ನೋಡಿದರೆ, ಹೋಗ್ಲಿ ಬಿಡಿ ಚಿಕ್ಕೋನು ಎಂಬ ಸನ್ನೆ ಮಾಡಿದ್ದರು. ಸೋಮಪ್ಪ, ರುದ್ರ ಏನೋ ಮಾತಾಡ್ಬೇಕು ಅಂದ್ಯಲ್ಲ, ಏನ ಎಂದಾಗ ರುದ್ರಪ್ಪರು ಗಂಭೀರ ಮುಖಭಾವ ಮಾಡಿ, ಡಾಕ್ಟ್ರುಗುವೆ ನಮ್ಮ ದಯಂಗುವೆ ಮದ್ವ ಮಾಡವ ಅಂತ ಯೋಚನೆ ಮಾಡಿದ್ದಿ ಎಂದರೆ ಭಾಗೀರಥಿ, ರುದ್ರ ಓದಿರ ಹೆಣ್ಣು, ಬೇಸಾಯ ಮಾಡ ದಯುನ್ನ ಮದ್ವ ಆದದೆ ಎಂದು ಅನುಮಾನ ವ್ಯಕ್ತಪಡಿಸಿದರು. ಡಾಕ್ಟ್ರುಗ ಒಪ್ಪಿಗ ಆಗವನ ದಯಾ, ದಯಾ ಒಪ್ಪಬೇಕು, ನೀವೆಲ್ಲ ಡಾಕ್ಟ್ರುನ ಒಪ್ಬೇಕು ಅಷ್ಟೇ ಎಂದರು. ಇದೇನಣ್ಣ ಹೀಗಂತ ಇದೀಯ, ನೀನು ಒಪ್ಪಿಗೆ ಕೊಟ್ರೆ ಸಾಕು, ನಿನ್ ಮಾತೆ ನಮ್ಮದು ಕೂಡ ಅಲ್ವಾ ಎಂದರು ಪ್ರಸಾದ್. ವಿಷಯ ಕೇಳಿದ್ಮ್ಯಾಲುವೆ ಇದೇ ಮಾತು ಆದ್ರ ಮುಂದುವರುದ್ರ ಆಯ್ತು ಎಂದವರ ನೋಡಿ, ಏನ್ ವಿಷಯ ಅಣ್ಣ ಎಂದರು ಅಣ್ಣನ ಗಂಭೀರತೆ ನೋಡಿ. ಆ ಡಾಕ್ಟ್ರು ಬೇರೆ ಯಾರೂ ಅಲ್ಲ, 25 ವರ್ಷದ ಹಿಂದ ನಾನು ಸಪ್ತ ಹೋಗಿ ಆಪರೇಷನ್ಗ ದುಡ್ಡು ಕೊಟ್ಟು ಬಂದ್ವಲ್ಲ, ಅದೇ ಕೂಸು ಎಂದರು. ಜಗ್ಗಪ್ಪ ಸಪ್ತರ ಬಿಟ್ಟು ಉಳಿದೆಲ್ಲರೂ ಆಘಾತದಲ್ಲಿ ಅವರನ್ನೇ ನೋಡಿದ್ದರು. ದೀಪು ಆದಿ ಆರ್ಯನಿಗೂ ಸಹ ವಿಶ್ವರ ಬಗ್ಗೆ ಅಮೃತರ ಬಗ್ಗೆ ಪೂರ್ತಿ ವಿಷಯ ಅಜ್ಜಿಯಿಂದ ತಿಳಿದಿದ್ದ ಕಾರಣ ಅವರಿಗೂ ಆಘಾತವೇ ಆಗಿತ್ತು. ಅಕ್ಷಯ್ಗೆ ದೀಪು ಕೂಡ ಎಲ್ಲವನ್ನೂ ಹೇಳಿಕೊಂಡಿದ್ದರಿಂದ ದೀಕ್ಷಾ ಯಾರೆಂದು ಅವನಿಗೂ ತಿಳಿಯಿತು. ಆದರೂ ಅವ ಸಹನೆಯಿಂದಲೇ ಕುಳಿತಿದ್ದ.
ರುದ್ರಪ್ಪರು ಅಷ್ಟೇ ಹೇಳಿದ್ದು. ಮುಂದೆ ಹೇಳುವ ಮೊದಲೇ ದೀಪು ಟೇಬಲ್ ಮೇಲಿದ್ದ ಲೋಟ ತೆಗೆದು ಗೋಡೆಗೆ ಅಪ್ಪಳಿಸಿದ್ದಳು. ಎಲ್ಲರೂ ಬೆಚ್ಚಿದ್ದರು. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ, ವಿಮರ್ಶೆ ನೀಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.